ಬರ್ರಿ ಇವತ್ತು ಸಿಂಪಲ್ಲಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿ ಈ ಕಾಯಿ ಟೊಮೆಟೊದು ಚಟ್ನಿ ಹಿಂಗೆ ಮಾಡ್ಬೇಕಂತ ತೋರಿಸ್ತೀನಂತ್ರಿ. ಈ ಚಟ್ನಿ ಮಾಡ್ಲಿಕ್ಕೆ ನಾ ಇಲ್ಲೇನು ಮಾಡೀನಿ, 2 ಚಮಚ ಎಳ್ಳು ತೊಗೊಂಡಿನಿ, 2 ಟೇಬಲ್ ಸ್ಪೂನು ಎಳ್ಳು ತೊಗೊಂಡಿನಿ. ಹಾಗೆ 1 ಚಮಚ ಇಲ್ಲಿ ಧನಿಯಾ ಬೀಜ ಮತ್ತು ಒಂದು ಅರ್ಧ ಚಮಚ ಜೀರಿಗೆ ಈ ಪ್ಯಾನಿನಾಗ ಹಾಕಿ ಏನು ಮಾಡ್ತೀನಿ ರೀ, ಇವಕ್ಕೆ ಒಂದು 2-3 ನಿಮಿಷ ಹುರಿತೀನಂತ. ಸಣ್ಣ ಉರಿನಾಗ ಸ್ವಲ್ಪ ಕೆಂಪಗೆ ಹಾಕ್ಬೇಕ್ರಿ, ಅಲ್ಲಿಂದ ನಾ ಹುರಿದು ಇವಕ್ಕೆ ತೆಗೆದಿಡ್ತೀನಂತ. ಈಗ ಇದೇ ಪ್ಯಾನಿನಾಗ ಏನು ಮಾಡ್ತೀನಿ ರೀ, ಒಂದು 2 ಚಮಚ ಎಣ್ಣೆ ಸೇರಿಸ್ತೀನಂತ್ರಿ. ಎಣ್ಣೆ ಬಿಸಿ ಆಯ್ತಂದ್ರೆ ಒಂದಿವ್ಸ ಹಸಿ ಮೆಣಸಿನ್ಕಾಯಿ 1-2 ಮಾಡಿ ಹಾಕಿನ್ರಿ. ಹಾಗೆ ಒಂದಿವ್ಸ ಬೆಳ್ಳುಳ್ಳಿನೂ ಸೇರಿಸ್ಬಿಡ್ತೀನಿ. ಬೆಳ್ಳುಳ್ಳಿದು ಕ್ವಾಂಟಿಟಿ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ನಡೀತದೆ ನೋಡಿರಿ. ಸ್ವಲ್ಪ ಹುರಿದಾದ್ಮೇಲೆ ಈಗ ಇದ್ರಾಗ ಈ ಟೊಮೆಟೊ ಕಾಯಿ ಇರ್ತಾವಲ್ರಿ, ಅದರಿಗೆ ಹಗ್ ಟಮಾಟ ಅಂತೇವ್ರಿ ನಮ್ಮ ಕಡೆ. ಅವಕ್ಕೆ ಹಿಂಗೆ 1/4 ಭಾಗ ಮಾಡೀನಿ ತಂದು ಇದ್ರಾಗ ಸೇರಿಸೀನಿ. ಮತ್ತು ಮ್ಯಾಲಿಂದು ಒಂದಿಟ್ಟು ಉಪ್ಪನ್ನು ಹಾಕ್ಬಿಡ್ತೀನಂತ, ಜಲ್ದಿ ಮೆತ್ತಗೆ ಆಗ್ತಾವ. ಈಗ ಮೀಡಿಯಮ್ ಉರಿನಾಗ ಹಿಂಗೆ ಇವಕ್ಕೆ ಕಲಿಸ್ಕೊತಾ ಹುರಿಬೇಕಾಗ್ತದೆ ರೀ. ಸ್ವಲ್ಪ ಮೆತ್ತಗೆ ಆಗಬೇಕು, ಸ್ವಲ್ಪ ಟೈಮ್ ಹಿಡಿಸ್ತದೆ. ಈಗ ಇವಕ್ಕೆ ಆರ್ಲಕ್ಕೆ ಬಿಡ್ತೀನಂತ್ರಿ. ಆರಣ ಒಂದು ಮಿಕ್ಸಿ ಜಾರ್ನಾಗ ಹಾಕ್ಬಿಡ್ತೀನಂತ. ಹಾಗೆ ಈ ಹುರಿದಿಟ್ಟಿದ್ದು ಎಳ್ಳು ಮತ್ತು ಧನಿಯಾ ಜೀರಿಗೆ ಇದ್ದಲ್ರಿ, ಅವನು ತಂದು ಸೇರಿಸೀನಿ ರೀ. ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಟೊಮೆಟೊ ಹುರಿಬೇಕಾದ್ರೆ ಉಪ್ಪು ಸೇರಿಸಿದೆವು, ನೋಡ್ಕೊಂಡು ಹಾಕೋಬೇಕಾಗ್ತದೆ. ಮತ್ತು ಇಲ್ಲಿ ಗ್ರೈಂಡ್ ಮಾಡಿಕೊಂಡು ತಂದೀನಿ ರೀ. ಈಗ ಇದಕ್ಕೆ ಇನ್ನೊಂದು ಬುಟ್ಟ್ಯಾಗ ಎಲ್ಲ ತೆಗ್ದುಬಿಟ್ಟಿನಿ. ಮತ್ತು ನೋಡಿರಿ, ಇದು ಹಿಂಗೇನು ನಾವು ತಿನ್ಬೋದು. ಇಲ್ಲ ಅಂತಂದ್ರೆ ಇದ್ರದ್ದು ಟೇಸ್ಟಿನ ಜಾಸ್ತಿ ಮಾಡ್ಲಿಕ್ಕೆ ನಾ ಏನು ಮಾಡ್ತೀನಿ ರೀ, ಇಲ್ಲಿ ಹಸಿ ಉಳ್ಳಾಗಡ್ಡಿ ಸೇರಿಸ್ಲತ್ತೀನಿ ರೀ. ಅದೇ ರೀ ಉಳ್ಳಾಗಡ್ಡಿ ತಪ್ಪಲು ಸಣ್ಣ ಹೋಳಿ ಸೇರಿಸ್ಲತ್ತೀನಿ ರೀ. ಇದು ಇಲ್ಲ ಅಂತಂದ್ರೆ ನೀವು ನಾರ್ಮಲ್ ಉಳ್ಳಾಗಡ್ಡಿ ಇರ್ತಾವಲ್ರಿ, ಅವಕ್ಕೆ ಸಣ್ಣ ಹೋಳಿ ಸ್ವಲ್ಪ ಎಣ್ಣೆಗೆ ಹುರಿದ್ನು ಹಾಕಿದ್ರೆ ಮಸ್ತ್ ಟೇಸ್ಟ್ ಬರ್ತದೆ. ಹಾಗೆ ಒಂದಿಟ್ಟು ಕೊತ್ತಂಬರಿನೂ ಸೇರಿಸೀನಿ ರೀ. ಇವೆಲ್ಲ ಹಾಕಿದಾದ್ಮೇಲೆ ಈಗ ಚಂದ ಮಿಕ್ಸ್ ಮಾಡ್ತೀನಿ ರೀ. ಬೇಕಾದ್ರೆ ಒಗ್ಗರಣೆನೂ ಹಾಕೋಬೋದು, ಅದರ ನಾ ಹಾಕಿಲ್ರಿ. ಹಂಗಾದ್ರೆ ನೋಡಿರಲ್ರಿ, ನೀವು ಟ್ರೈ ಮಾಡಿರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಸಿಗ್ತೀನಂತ್ರಿ.